ಅಮೃತ ಜಯರಾಮ್ ರವರ ದೂರಿನ ಮೇರೆಗೆ ನೆಲಮಂಗಲ ಭಾಗದ HMS ಡೀಲರ್ ಘಟಕ ಕಂಪನಿ ಕ್ಲೋಸ್ ಆಗಿದೆ. ಇನ್ನು ಈ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದ ಮಾಲೀಕನ ಮೇಲೆ ಇಮ್ರಾನ್ ಮೇಲೆ ಕ್ರಿಮಿನಲ್ ಪ್ರಕರಣ FIR ದಾಖಲಿಸುವಂತೆ KSPCB ಆದೇಶವನ್ನು ಹೊರಡಿಸಿದೆ. ಇನ್ನು HMS ಕಂಪನಿಗೆ ಕೂಡಲೇ ವಿದ್ಯುತ್ ಸರಬರಾಜು ಸ್ಥಗಿತಗೊಳಿಸುವಂತೆ KSPCB ಆದೇಶವನ್ನು ನೀಡಿದೆ. ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಮಾಹಿತಿ ಹಕ್ಕು ಬಳಕೆದಾರರು, ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಯುತ ಅಮೃತ ಜಯರಾಮ್ ರವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ HMS ಡೀಲರ್ ಘಟಕದ ಕಂಪನಿಯ ವಿರುದ್ಧ ದೂರು ದಾಖಲಿಸಿದ್ದು, ದೂರಿನಲ್ಲಿ ಅಪಾಯಕಾರಿಯಾದ ವೈದ್ಯಕೀಯ ತ್ಯಾಜ್ಯಗಳನ್ನ ಯಾವುದೇ ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸದೆ ವೈದ್ಯಕೀಯ ತ್ಯಾಜ್ಯಕ್ಕೆ ಸಂಬಂಧಪಟ್ಟ ಪರವಾನಗಿ ಪಡೆಯದೆ ಸಂಗ್ರಹಣೆ ಮಾಡಿ ಸಂಸ್ಕರಣೆ ಮಾಡುತ್ತಿರುವುದಾಗಿ ದೂರು ದಾಖಲು ಮಾಡಿರುತ್ತಾರೆ. ಈ ದೂರಿನ ಮೇರೆಗೆ HMS ಡೀಲರ್ ಘಟಕದ ಕಂಪನಿ ಅಧಿಕಾರಿಗಳಿಂದ ತನಿಖೆ ಒಳಪಟ್ಟು ಇದೀಗ ಅಮೃತ ಜಯರಾಮ್ ರವರು ಮಾಡಿದ ಆರೋಪ ಸತ್ಯವಾಗಿದ್ದು ಅಧಿಕಾರಿಗಳ ತನಿಖೆಯ ಮೂಲಕ ಸಾಬೀತುಗೊಂಡಿರುತ್ತದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಈ ಘಟಕವನ್ನ ಮುಚ್ಚುವಂತೆ ಆದೇಶ ನೀಡಿದ್ದು, ಈ ಕಂಪನಿ ಈಗ ಕ್ಲೋಸ್ ಆಗಿದೆ. ಕಾನೂನಿನ ಭಯವಿಲ್ಲದೆ, ಅಧಿಕಾರಿಗಳ ಭಯವಿಲ್ಲದೆ, ಕೇವಲ ತನ್ನ ಸ್ವಾರ್ಥಕ್ಕಾಗಿ ಹಣ ಮಾಡುವ ದುರಾಸೆಯಿಂದಾಗಿ ಪರಿಸರ ಮೇಲೆ, ಇಡೀ ಮಾನವ ಕುಲದ ಪ್ರಾಣಿ ಸಂಕುಲದ ಮೇಲೆ ಭಯಂಕರ ವೈರಸ್ಗಳನ್ನ ಹರಡಬಹುದಾದಂತಹ ಅಮಾನುಷ ಕೃತ್ಯವೆಸಗುತ್ತಿದ್ದ ಅಕ್ರಮ ಚಟುವಟಿಕೆಗಳನ್ನ ನಡೆಸುತ್ತಿದ್ದ ಮಾಲೀಕ ಇಮ್ರಾನ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತೆ ಹಾಗೂ ದಂಡ ವಿಧಿಸುವಂತೆ ಇಲಾಖೆಯ ಮುಖ್ಯಸ್ಥರು ಆದೇಶ ಹೊರಡಿಸಿರುತ್ತಾರೆ. ಇನ್ನು ಬೆಸ್ಕಾಂ ಇಲಾಖೆಯಿಂದ ಈ ಕಂಪನಿಯ ವಿದ್ಯುತ್ ಸರಬರಾಜು ಕಡಿತಗೊಳಿಸುವಂತೆಯೂ ಆದೇಶ ನೀಡಿರುತ್ತಾರೆ. ಈ ಕಂಪನಿಯು ಬಯೋ ವೈರಸ್ ಅಂದರೆ ರಕ್ತದ ಬಾಟಲ್ಗಳು, ಸಿರಿಂಜ್ಗಳು, ಡ್ರಿಪ್ ಬಾಟಲ್ಗಳು, ಫ್ಲೂಯಿಡ್ಗಳು, ರಕ್ತಪೂರಿತವಾದ ಗ್ಲೌಸ್ಗಳು, ರಕ್ತಪೂರಿತವಾದ ಕಾಟನ್ ಹಾಗೂ ಇನ್ನಿತರ ಅಪಾಯಕಾರಿ ತ್ಯಾಜ್ಯಗಳನ್ನ ಸಂಗ್ರಹಣೆ ಮಾಡಿ ರೀಸೈಕಲ್ ಹೆಸರಿನಲ್ಲಿ ಯಾವುದೇ ಪರವಾನಗಿ ಪಡೆಯದೆ ಕೊರೋನಾದಂತಹ ವೈರಸ್ಗಳನ್ನ ಹರಡುವ ಕಾರ್ಯದಲ್ಲಿ ತೊಡಗಿಕೊಂಡಿರುತ್ತದೆ. ಈ HMS ಡೀಲರ್ ಕಂಪನಿಯ ಮೇಲೆ ಸಾಕಷ್ಟು ದೂರುಗಳು ದಾಖಲಾಗಿದ್ದು ಅಧಿಕಾರಿಗಳು ಅನೇಕ ಬಾರಿ ಎಚ್ಚರಿಕೆ ನೀಡಿದರು. ಅಧಿಕಾರಿಗಳ ಯಾವ ಎಚ್ಚರಿಕೆಗೂ ಇಮ್ರಾನ್ ಹಾಗೂ ಈ ಘಟಕ ಡೋಂಟ್ ಕೇರ್ ಎಂದು ಕಾರ್ಯನಿರ್ವಹಿಸುತ್ತಿರುತ್ತಾ ಬಂದಿರುತ್ತದೆ. ಇದರ ಮಾಲೀಕ ಇಮ್ರಾನ್ ಕೇವಲ ದುಡ್ಡು, ಅವನ ಸ್ವಾರ್ಥಕ್ಕಾಗಿ ಪ್ರಾಣಿ ಪಕ್ಷಿಗಳಿಗೆ, ಪರಿಸರ ಮನುಷ್ಯರವರಿಗೂ ಜೀವ ಸಂಕುಲವನ್ನೇ ಬಲಿ ಕೊಡಲು ಮುಂದಾಗುತ್ತಿರುತ್ತಾನೆ. ಇಂತಹ ಪಾಪದ ಕೃತ್ಯ ನಡೆಸುತ್ತಿದ್ದ ಇಮ್ರಾನ್ ಮೇಲೆ ಇದೀಗ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿ ಕ್ರಮ ಜರುಗಿಸಿದೆ.